ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಜೋಳದ ಹಿಟ್ಟಿನ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಚಕ್ಲಿನ ದಿಢೀರಂತಲೇ ಬೇಗ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬನ್ನಿ. ಫ್ರೆಂಡ್ಸ್, ನೋಡ್ಬೋದು ಚಕ್ಲಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. 2 ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಅಜ್ವಾಯಿನ ಕಾಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಅಚ್ಚಕಾರದ ಪುಡಿ, ಉಪ್ಪು, ಅರಿಶಿಣ ಪುಡಿ ತೊಗೊಂಡಿದ್ದೀನಿ. ಇವಾಗ ಒಂದು ಬುಟ್ಟಿ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ 2 ಕಪ್ ಜೋಳದ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದನ್ನು ನಾನು ಜರಡಿ ಇಟ್ಕೊಂಡಿದ್ದೀನಿ. ಯಾವುದೇ ಗಂಟು ಇರದೇ ಥರ ಜರಡಿ ಹಿಡ್ಕೊಂಡು ಇಟ್ಕೊಂಬಿಡಿ ಮೊದಲೇ. ಇವಾಗ ನೋಡ್ಬೋದು, ನಾನು ಅದಕ್ಕೆ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಅಂತ. ಆಮೇಲೆ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿಣ ಪುಡಿ ಆದಮೇಲೆ ಅಚ್ಚಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅದಕ್ಕೆ ಅನುಗುಣವಾಗಿ ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನಾನು. ಜೀರಿಗೆ ಹಾಕೊಂಡಾದ್ಮೇಲೆ ಕಾಳು ಇರುತ್ತಲ್ಲ ಫ್ರೆಂಡ್ಸ್, ಅದನ್ನ ಕೈಯಿಂದ ಚೆನ್ನಾಗಿ ಒಂಥರ ಹಿಂಗೆ ತಿಕ್ಕಿ ಹಾಕಿ, ಯಾಕಂದರೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಅದೊಂಥರ ಕಾಳು ಹಾಕೋದ್ರಿಂದ ಚಕ್ಲಿನೂ ಸೂಪರಾಗಿ ಬರುತ್ತೆ. ಈ ಥರ ನೋಡಿ, ಅಜ್ವಾಯಿನ ಅಂತೀವಿ ನಮ್ಮ ಕಡೆ, ಈ ಸೈಡೆಲ್ಲ ಕಾಳು ಅಂತವ್ರು ಇದಕ್ಕೆ. ಇದನ್ನು ಕೈಯಿಂದ ಒಂಥರ ಹಿಂಗೆ ತಿಕ್ಕಿ ಹಾಕಿದರೆ ಸ್ಮೆಲ್ ಸೂಪರಾಗಿ ಬರುತ್ತೆ. ಅವಾಗ ಲಾಸ್ಟಲ್ಲಿ ಇವಾಗ ನಾನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂತ. ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಲಾಸ್ಟಲ್ಲಿ ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟೂ, ಮತ್ತು ಡೈಜೆಷನ್ನು ಹಿಂಗಿಗೆ ಒಳ್ಳೇದಲ್ವಾ, ಹಿಂಗು ಡೈಜೆಷನ್ಗೆ. ಹಾಗಾಗಿ ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಅದನ್ನೆಲ್ಲನೂ ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಚಲೋತೆಗೆ, ಒಂದಕ್ಕೊಂದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ. ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಅಂತ. ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್, ಇದಕ್ಕೆ ಮೇನ್ ಜೋಳದ ಹಿಟ್ಟಿಗೆ ಅಂತಂದರೆ ನೀರು ಕಾಯಿಸ್ಬಿಟ್ಟು ಹಾಕೋಬೇಕು. ರೊಟ್ಟಿಗೆ ಹೆಂಗೆ ಜಿಗಿ ಹಾಕೋತೀವಲ್ಲ ಆ ಥರ ನೀರನ್ನು ಕಾಯಿಸ್ಬಿಟ್ಟು ಹಾಕೋಬೇಕು, ಜಿಗಿ ಹಾಕೊಂಡಂಗೆ. ಅದೇ ಮೇನ್ ಈ ಜೋಳದ ಹಿಟ್ಟಿನ ಚಕ್ಲಿಗೆ ಅಂತ ಹೇಳ್ಬೋದಂದರೆ. ಇವಾಗ ನಾನು ನೀರು ಕಾಯಿಸಿ ಇಟ್ಕೊಂಡಿದ್ದೆ, ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ ನೀರು, ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸುಡುತ್ತೆ ಅದು. ನೋಡ್ಬೋದು, ನಾನು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ತಾ ಹಿಟ್ಟನ್ನ ಚೆನ್ನಾಗಿ ಹಿಟ್ಟು ರೊಟ್ಟಿ ಮಾಡಲಿಕ್ಕೆ ಹೆಂಗೆ ಹಿಟ್ಟು ನಾದ್ಕೋತೀವಿ ಕೈಯಿಂದ ಪ್ರೆಶ್ ಮಾಡಿ, ಆ ಥರ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಅಂದರೆ ಚಕ್ಲಿ ಚೆನ್ನಾಗಿ ಬರುತ್ತೆ. ಹಿಟ್ಟೆಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ನೋಡ್ಬೋದು, ಇವಾಗ ನಾನು ಸ್ವಲ್ಪನೇ ನೀರು ಹಾಕಿಬಿಟ್ಟು ಕೈಯಿಂದ ಪ್ರೆಸ್ ಮಾಡಿ ನಾದ್ಕೋತಾ ಇದ್ದೀನಿ. ಇದೇ ಮೇನ್ ಪ್ರೊಸೀಜರ್ ಅಂತ ಹೇಳ್ಬೋದು ಈ ಚಕ್ಲಿನಲ್ಲಿ. ಚಲೋತೆಗೆ ಭಾರ ಹಾಕಿ ನಾದ್ಕೊಳ್ಳಿ ಸ್ವಲ್ಪ. ಇವಾಗ ನಾನು ನಾದ್ಕೋತಾ ಇದ್ದೀನಿ. ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀರು, ಒಮ್ಮಲ್ಗೆ ಹಾಕೋಬೇಡಿ, ಯಾಕಂದರೆ ಹಿಟ್ಟು ಅಳಸಾದರೆ ಮತ್ತು ಚಕ್ಲಿ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಭಾರ ಹಾಕಿ, ರೊಟ್ಟಿ ಹಿಟ್ಟು ಹೆಂಗೆ ನಾತೀವಲ್ಲ ಅದೇ ಥರನ ಈ ಹಿಟ್ಟು ನಾದ್ಕೋಬೇಕು ಚೆನ್ನಾಗಿ. ಹೆಂಗೆ ನಾತೀವಿ, ಎಷ್ಟು ನಾತೀವಿ ಅದ್ರ ಮೇಲೆ ಚಕ್ಲಿನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡ್ಬೋದು, ನಾದಿದ್ದೀನಿ ನಾನು ಇವಾಗ. ಈ ಹದಕ್ಕಿದ್ರೆ ಸಾಕು ಚಕ್ಲಿ ಹಿಟ್ಟು. ಇದನ್ನು ನಾನು ಇವಾಗ ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ಫ್ರೆಂಡ್ಸ್ 5 ನಿಮಿಷ. ಇವಾಗ ಅದನ್ನ ಹಿಟ್ಟೆಲ್ಲ ತೆಗೆದುಬಿಟ್ಟು ಈ ಥರ ಮಾಡಿಟ್ಕೊಂಡಿದ್ದೀನಿ ಚಕ್ಲಿ ಮಾಡಲಿಕ್ಕೆ. ಫ್ರೆಂಡ್ಸ್, ಚಕ್ಲಿ ಮಾಡಲಿಕ್ಕೆ ಈ ಥರ ಮಾಡಿಟ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ಚಕ್ಲಿ ಮಾಡೋ ಹೋಳು ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ನಾನು ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಚೋದ್ರಿಂದ ಅದು ಹಿಟ್ಟೆಲ್ಲ ಮನೆಗೆಲ್ಲ ಅಂಟ್ಕೊಳ್ಳಲ್ಲ ಅಂತ ಕೆಳಗಡೆ ಇವಾಗ ಅದಕ್ಕೆ ಎಣ್ಣೆ ಹಚ್ಬಿಟ್ಟು ಚಕ್ಲಿ ಮಾಡೋ ಹೋಳು ಇರುತ್ತಲ್ಲ ಅದಕ್ಕೆ ಇವಾಗ ಒಳಗಡೆ ಎಲ್ಲ ಎಣ್ಣೆ ಸವರ್ತಾ ಇದ್ದೀನಿ ನಾನು. ಈ ರೀತಿ ಎಣ್ಣೆ ಹಚ್ಕೊಂಡು ಇಟ್ಕೊಳ್ಳಿ. ಇವಾಗ ನೋಡ್ಬೋದು, ಎಣ್ಣೆ ಹಚ್ಚೋದಾದ್ಮೇಲೆ ನಾನು ಚಕ್ಲಿ ಹಾಕೋತಾ ಇದ್ದೀನಿ. ನಿಮಗೆ ಚಿಕ್ಕದು ಬೇಕಂದರೆ ಚಿಕ್ಕದೇ ಚಕ್ಲಿ ಬಿಟ್ಕೋಬೋದು, ಇಲ್ಲ ದೊಡ್ಡದು ಬೇಕಂದರೆ ದೊಡ್ಡದೇ ಹಾಕೋಬೋದು. ನಾನು ಇಲ್ಲಿ ದೊಡ್ಡದೇ ಮಾಡ್ಕೋತಾ ಇದ್ದೀನಿ. ನೋಡಿಬಿಟ್ಟು ಯಾವ್ದು ಬೇಕು ಅಂತ ಹಾಕ್ಕೊಳ್ಳಿ. ನೋಡ್ಬೋದು ಚಕ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ, ಸೂಪರಾಗಿ ಬಂದಿತ್ತು ಚಕ್ಲಿ ಮಾತ್ರ. ಜೋಳದ ಹಿಟ್ಟಿಂದ ದಿಢೀರಂತ ಮಾಡಿದ್ರು ನೆಟ್ ಸೂಪರಾಗಿರುತ್ತೆ ಚಕ್ಲಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾವ ರೀತಿ ಬೇಕು ಅಂತ ಆ ರೀತಿ ಹಾಕೊಂಬಿಡಿ. ಚಿಕ್ಕದಾದ್ರೂ ಹಾಕ್ಕೊಳ್ಳಿ, ದೊಡ್ಡದಾದ್ರೂ ಹಾಕ್ಕೊಳ್ಳಿ, ನಿಮ್ಮ ಅನುಗುಣವಾಗಿ. ನಾನಿಲ್ಲಿ ಆಲ್ಮೋಸ್ಟ್ ಎಲ್ಲನೂ ದೊಡ್ಡದೇ ಹಾಕ್ತಾಯಿದ್ದೀನಿ ಚಕ್ಲಿನ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ಈ ಚಕ್ಲಿ ಮಾತ್ರ ಸೂಪರಾಗಿರುತ್ತೆ. ಮಕ್ಕಳದು ಬೇಗನೆ ಕೇಳ್ತಾರಲ್ಲ ಬೇಕು ಅಂತ, ಆವಾಗ ದಿಢೀರಂತಲೇ ಮಾಡಿಕೊಡ್ಬೋದು. ಇದನ್ನು ಸೂಪರಾಗಿರುತ್ತೆ. ಸೇಮ್ ಅಕ್ಕಿ ಹಿಟ್ಟಿನ ಚಕ್ಲಿ ಎಲ್ಲ ಮಾಡಿರ್ತೀವಲ್ಲ ಅದೇ ಥರನೇ ಇರುತ್ತೆ ಈ ಚಕ್ಲಿನೂ. ಇವಾಗ ನಾನು ಈ ಸೈಡ್ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಇವಾಗ ಚಕ್ಲಿ ಬಿಟ್ಕೊಂಡಿದ್ನಲ್ಲ ಅದನ್ನು ಸ್ಪೂನಿಂದನೇ ಬಿಡ್ತಾಯಿದ್ದೀನಿ. ಸ್ಪೂನಿಂದ ಆದರೂ ಬಿಟ್ಕೋಬೋದು, ಇಲ್ಲ ಕೈಯಿಂದಾದರೂ ಬಿಟ್ಕೋಬೋದು. ನಾನು 2 ರೀತಿ ತೋರಿಸಿದ್ದೀನಿ. ಇವಾಗ ಫಸ್ಟು ಸ್ಪೂನಿಂದ ಬಿಡ್ತಾಯಿದ್ದೀನಿ. ನೋಡ್ಬೋದು, ಇವಾಗ ಗುಳ್ಳೆ ಎಲ್ಲ ಬರ್ತಾಯಿದೆ ಅಲ್ವಾ. ಗುಳ್ಳೆ ಸ್ವಲ್ಪ ಕಡಿಮೆ ಆದಮೇಲೆ ತಿರುಗಿ ಹಾಕ್ಕೊಳ್ಳಿ. ಸ್ಟಾರ್ಟಿಂಗೇ ತಿರುಗಿ ಹಾಕ್ಕೊಳಕ್ಕೆ ಹೋದರೆ ಚಕ್ಲಿ ಎಲ್ಲ ಮುರಿದು ಹೋಗೋ ಚಾನ್ಸಸ್ ಬರುತ್ತೆ.
ಇವಾಗ ನಾನು ಕೈಯಿಂದ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಣ್ಣೆದು ಕೈಯಿಂದ ಬಿಡುವಾಗ ಸ್ವಲ್ಪ ಹುಷಾರಾಗಿ ಬಿಟ್ಕೊಳ್ಳಿ, ಯಾಕಂದರೆ ಎಣ್ಣೆ ಕಾದಿರುತ್ತಲ್ಲ, ಸಿಡಿದ್ರೆ ಕೈಗೆಲ್ಲ ಮತ್ತು ಇದು ಆಗುತ್ತೆ. ಹಾಗಾಗಿ ಚಕ್ಲಿ ಮಾತ್ರ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಜೋಳ ಹಿಟ್ಟಿನ ಚಕ್ಲಿ ಸೇಮ್ ಅಕ್ಕಿ ಹಿಟ್ಟಿನ ಚಕ್ಲಿ ಮಾಡಿರ್ತೀವಲ್ಲ ಅದೇ ಥರನೇ ಟೇಸ್ಟ್ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಎಷ್ಟೊಂದು ಚಕ್ಲಿ ಮಾಡಿದ್ದೀನಿ ಅಂತ ಚಕ್ಲಿಯನ್ನು ಮುರಿದು ತೋರಿಸಿದ್ದೀನಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ. ಸೂಪರಾಗಿ ಬಂದಿತ್ತು ಚಕ್ಲಿ ಮಾತ್ರ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ಬೇಗ ಬಂದು ನಿಮಗೆ ತಲುಪುತ್ತೆ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್. ಯಾರ್ಯಾರು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.